ಹಲೋ ಎವ್ರಿವನ್. ಇವಾಗ ನಾನು ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10 ಅಂಕದ ಇನ್ನೊಂದು ಪ್ರಮುಖ ಪ್ರಶ್ನೋತ್ತರವನ್ನು ಕುರಿತು ಹೇಳಲಿದ್ದೇನೆ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗಾದರೆ ನೋಡ್ತಾ ಹೋಗೋಣ ಪ್ರಶ್ನೆ ಯಾವುದು ಅಂತಕ್ಕಂಥದ್ದು. ಭಾರತದಲ್ಲಿ ಚುನಾವಣಾ ಸುಧಾರಣೆಗಳ ಕುರಿತು ವಿವರಿಸಿ ಅಂತ ಪ್ರಶ್ನೆ ಇದೆ. ಅಂದರೆ ಚುನಾವಣೆಯಲ್ಲಿ ಏನೇನು ಸುಧಾರಣೆಗಳಿವೆ ಅದನ್ನು ಕುರಿತು ವಿವರಿಸಿ ಅಂತ ಪ್ರಶ್ನೆ ಇದೆ. ಸೊ ಅದರ ಉತ್ತರವನ್ನು ಸುಲಭವಾಗಿ ನೋಡ್ತಾ ಹೋಗೋಣ. ಇಲ್ಲಿ ರಾಜಕೀಯ ಪಕ್ಷಗಳು ಅಧಿಕಾರವನ್ನು ಹಿಡಿಯಲು ಏಕೈಕ ಉದ್ದೇಶದಿಂದ ಚುನಾವಣೆಗಳನ್ನು ಗೆಲ್ಲಲು ವಿವಿಧ ಮಾರ್ಗಗಳನ್ನು ಹಿಡಿಯುತ್ತವೆ. ಅಂದರೆ ಇಲ್ಲಿ ಸುಧಾರಣೆ ಯಾಕೆ ಬೇಕು ಅಂತಂತಂದರೆ, ಫಸ್ಟ್ ಒನ್, ರಾಜಕೀಯ ಪಕ್ಷಗಳು ಅಧಿಕಾರ ಹಿಡಿಯುವ ಉದ್ದೇಶದಿಂದ ಏನು ಮಾಡ್ತವೆ, ಇಲ್ಲಿ ಚುನಾವಣೆ ಗೆಲ್ಲಲು ಅನೇಕ ವಿವಿಧ ಮಾರ್ಗಗಳನ್ನು ಹಿಡಿಯಲು ಪ್ರಯತ್ನ ಪಡುತ್ತವೆ. ಅವ್ಯಾವಂದರೆ ಅವ್ಯವಹಾರ ಮಾರ್ಗಗಳಿಂದ, ವಾಮ ಮಾರ್ಗದಿಂದ ರಾಜಕೀಯ ವ್ಯಕ್ತಿಗಳು ಚುನಾವಣೆ ಪಾವಿತ್ರ್ಯತೆಯನ್ನು ಹಾಳು ಮಾಡುತ್ತಿದ್ದಾರೆ. ಅಂದರೆ ಎಲೆಕ್ಷನಲ್ಲಿ MLA MP ಈ ರೀತಿಯ ಎಲೆಕ್ಷನ್ ನಡೀತವಲ್ಲ, ಅದರಲ್ಲಿ ಏನು ಮಾಡ್ತಾರೆ, ಬಹಳಷ್ಟು ರಾಜಕಾರಣಿಗಳು ಅವ್ಯವಹಾರ ಮಾಡ್ತಕ್ಕಂಥದ್ದು, ವಾಮ ಮಾರ್ಗ, ದುರ್ಮಾರ್ಗದಿಂದ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾ ಇಲ್ಲಿ ಚುನಾವಣೆಯ ಪವಿತ್ರ ಕಾರ್ಯವನ್ನು ಹಾಳು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲವನ್ನು ನಿಯಂತ್ರಣ ಮಾಡುವ ಸಲುವಾಗಿ ಚುನಾವಣಾ ಆಯೋಗವನ್ನು ರಚನೆ ಮಾಡಲಾಯಿತು. ಅಂದರೆ ಚುನಾವಣಾ ಆಯೋಗ ಎದಕ್ಕೋಸ್ಕರ ರಚನೆ ಮಾಡಲಾಗಿದೆ, ಇಲ್ಲಿ ಚುನಾವಣಾ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಹೋಗಲು. ಸೊ ನಿಮ್ಮ ಪ್ರಕಾರ ಚುನಾವಣಾ ಆಯೋಗ ಇವೆಲ್ಲವನ್ನು ಕಾಪಾಡುತ್ತಿದೆ ಅಂತಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. ಇಲ್ಲಿ ಚುನಾವಣಾ ಸುಧಾರಣೆಗಾಗಿ ಸೂಚಿಸಿರುವ ಪ್ರಮುಖ ಅಂಶಗಳು ಅಂತ ಇದೆ. ಸೊ ಚುನಾವಣೆ ಸುಧಾರಣೆಗಾಗಿ ಅಂದರೆ ಏನೇನು ಸುಧಾರಣೆ ಮಾಡಬೇಕು ಅಂತಕ್ಕಂಥ ಪ್ರಮುಖ ಅಂಶಗಳನ್ನು ಇಲ್ಲಿ ಕೊಡಲಾಗಿದೆ. ಅದರಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ತಾರ್ಕೊಂಡೆ ಸಮಿತಿ, ಸಂತಾನಂ ಸಮಿತಿ ಹಾಗೂ ಇಂದರ್ಜಿತ್ ಗುಪ್ತಾ ಸಮಿತಿಗಳು ಚುನಾವಣೆಗಳ ಬಗ್ಗೆ ಹಲವಾರು ಸಲಹೆಗಳು ಹಾಗೂ ಮಾರ್ಗದರ್ಶನವನ್ನು ಸಲ್ಲಿಸಿವೆ. ಅಂದರೆ ಚುನಾವಣೆಯಲ್ಲಿ ಸುಧಾರಣೆ ಮಾಡಬೇಕು ಅಂತ ಸಮಿತಿಗಳನ್ನು ನೇಮಿಸಿದಾಗ ಇಲ್ಲಿ ತಾರ್ಕೊಂಡೆಯವರ ಸಮಿತಿ ಹಾಗೂ ಸಂತಾನಂ ಸಮಿತಿ ಹಾಗೂ ಇಂದರ್ಜಿತ್ ಗುಪ್ತಾ ಸಮಿತಿಗಳನ್ನು ಮಾಡಿವೆ, ಹಲವಾರು ಮಾರ್ಗದರ್ಶನಗಳನ್ನು ಸರ್ಕಾರಕ್ಕೆ ಸಲ್ಲಿಸಿವೆ. ಉದಾಹರಣೆಯಾಗಿ ಹೇಳಬೇಕಾದ್ರೆ 1989ರಲ್ಲಿ ಸಂವಿಧಾನದ 324ನೇ ವಿಧಿಗೆ ತಿದ್ದುಪಡಿ ತಂದು ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಗಿದೆ. ಮೊದಲು ಮತದಾನದ ವಯಸ್ಸು ಎಷ್ಟಿತ್ತು, 21 ವಯಸ್ಸಿನವರು ಮತದಾನ ಚಲಾಯಿಸಬೇಕಾಗಿತ್ತು. ಅದರಲ್ಲಿ ಬದಲಾವಣೆಯನ್ನು ತಂದು 18ನೇ ವಯಸ್ಸಿಗೆ ಇಳಿಸಲಾಗಿದೆ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಇಲ್ಲಿ ನಕಲಿ ಮತದಾನ ಮಾಡಿದರೆ 250 ರೂಪಾಯಿಯಿಂದ 1000 ರೂಪಾಯಿ ದಂಡ ವಿಧಿಸಲಾಗಿದೆ. ಅಂಚೆ ಮೂಲಕವೂ ಮತದಾನವನ್ನು ಜಾರಿಗೊಳಿಸಲಾಗಿದೆ. ಅಂದರೆ ಒಬ್ಬ ವ್ಯಕ್ತಿಯ ಬದಲಿ ಮತ್ತೊಬ್ಬ ವ್ಯಕ್ತಿ ನಕಲಿ ಮತದಾನ ಮಾಡಿದರೆ 250 ರೂಪಾಯಿಯಿಂದ 1000 ರೂಪಾಯಿವರೆಗೂ ದಂಡ ವಿಧಿಸಬಹುದಾಗಿದೆ. ಅದರ ಜೊತೆಗೆ ಕೆಲವೊಬ್ಬರು ಯಾವುದೋ ಹುದ್ದೆ ಮೇಲೆ ಅಥವಾ ಬೇರೆ ಕಡೆ ಇದ್ದಾಗ ಅವರು ಪೋಸ್ಟ್ ಅಂದರೆ ಅಂಚೆ ಮೂಲಕ ಮತದಾನ ಮಾಡಲು ಸಹ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಸೊ ನಾವು ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ಲಲು ನಿಗದಿಪಡಿಸಿದ ಠೇವಣಿ ಮೊತ್ತ 5,000ದಿಂದ 10,000ಕ್ಕೆ ಏರಿಸಲಾಯಿತು. ಅಂದರೆ ಚುನಾವಣೆಗೆ ನಿಲ್ಲಬೇಕಾದರೆ ಠೇವಣಿ ಅಂತಕ್ಕಂಥದ್ದು ಮೊದಲು 5,000 ರೂಪಾಯಿ ಇಡಬೇಕಾಗಿತ್ತು. ಅದು ಬದಲಾವಣೆ ಮಾಡಿ ಎಷ್ಟಕ್ಕೆ ಮಾಡಿದೈತಿ, ಇಲ್ಲಿ 10,000 ರೂಪಾಯಿಗೆ ಏರಿಸಲಾಯಿತು. ಚುನಾವಣಾ ಭ್ರಷ್ಟಾಚಾರ ನಿಲ್ಲಿಸಲು ಚುನಾವಣಾ ವೀಕ್ಷಕರನ್ನು ನೇಮಕ ಮಾಡಲಾಯಿತು. ಅಂದರೆ ಚುನಾವಣೆ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಚುನಾವಣೆ ವೀಕ್ಷಕರು, ಅಬ್ಸರ್ವರ್ ಅಂತ ಕರೀತಲ್ಲ, ಅವರನ್ನು ನೇಮಕ ಮಾಡಲಾಗಿದೆ. ಸೊ ನೆಕ್ಸ್ಟ್ ಒನ್, ವಿದ್ಯುನ್ಮಾನ ಮತದಾನ ಯಂತ್ರ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ EVM ಅಂತ ಕರೀತಾರೆ. ವಿದ್ಯುನ್ಮಾನ ಮತದಾನ ಯಂತ್ರ ಅಂತಕ್ಕಂಥದ್ದು ಕರ್ನಾಟಕ ಹಾಗೂ ಹೈದರಾಬಾದಿನ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಏನು ಮಾಡ್ತಾರೆ, ಇಲ್ಲಿ ತಯಾರು ಮಾಡ್ತಕ್ಕಂಥದ್ದು. ಎಲ್ಲಿ ತಯಾರು ಮಾಡ್ತಾರೆ, ಕರ್ನಾಟಕ ಹಾಗೂ ಹೈದರಾಬಾದಿನ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ 1989-90ರಲ್ಲಿ ತಯಾರಿಸಲಾಯಿತು. ಯಾವಾಗ, 1989-90ನಲ್ಲಿ EVMಗಳನ್ನು ತಯಾರಿಸಲಾಯಿತು. ಈ ಮತಯಂತ್ರದಲ್ಲಿ ಗರಿಷ್ಠ 3,840 ಮತಗಳನ್ನು ಹಾಕಬಹುದು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಒಂದು ಮತಯಂತ್ರದಲ್ಲಿ ಗರಿಷ್ಠ ಅಂತಂದರೆ 3,840 ಮತಗಳನ್ನು ಹಾಕಬಹುದು. ಸೊ 1998ರಲ್ಲಿ ಈ ಯಂತ್ರವನ್ನು ದೆಹಲಿ, ಮಧ್ಯಪ್ರದೇಶ್, ರಾಜಸ್ಥಾನದಲ್ಲಿ ಬಳಸಲಾಯಿತು. ಅಂದರೆ ಮೊದಲ ಬಾರಿಗೆ EVMಗಳನ್ನು ಯಾವ ರಾಜ್ಯ ಚುನಾವಣೆಗಳಲ್ಲಿ ಬಳಸಲಾಯಿತು, ದೆಹಲಿ, ಮಧ್ಯಪ್ರದೇಶ್, ರಾಜಸ್ಥಾನ್ ಹಾಗೂ ಇನ್ನೊಂದೆಲ್ಲಿದೆ, ರಾಜಸ್ಥಾನ್ ಹಾಗೂ ದೆಹಲಿ, 3 ರಾಜ್ಯಗಳಲ್ಲಿ ಬಳಸಲಾಯಿತು. ಸೊ ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳು, ಅಂದರೆ EVMನಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನಂತ ನೋಡ್ತಾ ಹೋಗೋಣ. ಮತ ಚಲಾವಣೆ ಸರಳ ಹಾಗೂ ಸುಲಭ ಆಗ್ತಕ್ಕಂಥದ್ದು. ಅಂದರೆ ಮೊದಲು ಏನು ಬ್ಯಾಲೆಟ್ ಸಿಸ್ಟಮ್ ಇತ್ತಲ್ಲ, ಪೇಪರ್ ಮೇಲೆ ಓಟ್ ಹಾಕಿದ್ದು ಮಾಡ್ತಕ್ಕಂಥದ್ದು, ಕೌಂಟಿಂಗ್ ಎಲ್ಲ ತುಂಬಾ ತಡವಾಗ್ತಿತ್ತು. ಅದು ಇದೇನಾಗಿದೆ, ತುಂಬಾ ಸರಳ ಹಾಗೂ ಸುಲಭವಾಗಿರ್ತಕ್ಕಂಥದ್ದು. ಎರಡನೇದು, ಶೀಘ್ರ ಹಾಗೂ ಸ್ಪಷ್ಟ ಫಲಿತಾಂಶವನ್ನು ಪಡೆಯಬಹುದು. ನಾವು ಪೇಪರ್ಗಳ ಮೇಲೆ ವೋಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಸ್ಪಷ್ಟ ಹಾಗೂ ತಡವಾದ ಫಲಿತಾಂಶ ಸಿಗುತ್ತೆ. ಆದರೆ EVMನಿಂದ ಏನಾಗುತ್ತೆ, ಅಲ್ಲಿ ಶೀಘ್ರ ಹಾಗೂ ಸ್ಪಷ್ಟ ಕ್ಲಿಯರ್ ಆಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಒನ್, ಮಿತವ್ಯಯ ಕಾಗದದ ಉಳಿತಾಯ, ಅಂದರೆ ಕಡಿಮೆ ಖರ್ಚು ಹಾಗೂ
ಕಾಗದದ ಉಳಿತಾಯ ಅಂದರೆ ಪರಿಸರ ಸಹ ಇಲ್ಲಿ ಉಳಿತಾಯವಾಗುತ್ತೆ. ಇದು ಪರಿಸರ ಸ್ನೇಹಿ ಅಂತ ಸಹ ಕರಿತೀವಿ. ಯಾಕಂದರೆ ಇಲ್ಲಿ ತಿರಸ್ಕೃತ ಕೊಲೆಗಟ್ಟ ಮತಗಳು ಇಲ್ಲಿ ಇಲ್ಲವೇ ಇಲ್ಲ. ಅಂದರೆ ಯಾವುದೇ ರೀತಿ ರಿಜೆಕ್ಟೆಡ್ ವೋಟ್ಸ್ ಅಂತಕ್ಕಂಥದ್ದು ಇರುವುದಿಲ್ಲ. ಯಾಕಂದರೆ ಇಲ್ಲಿ ಪೇಪರ್ಗಳಲ್ಲಿದ್ದರೆ ಅವು ಏನಾಗ್ತಾ ಇದ್ದು ಕೆಲವೊಂದು ತಿರಸ್ಕೃತ ಮತಗಳಾಗ್ತಕ್ಕಂಥ ಸಾಧ್ಯತೆ ಇತ್ತು, ಹಾಗೂ ಪರಿಸರ ಸ್ನೇಹಿ ಸಹ ಆಗಿದೆ. ಇದರಲ್ಲಿ ಇನ್ನೊಂದಂದರೆ ನೋಟಾ ಅಂತ ಕರಿತೀವಿ. ನೋಟಾ ಅಭ್ಯರ್ಥಿಯನ್ನು ತಿರಸ್ಕರಿಸುವ ವ್ಯವಸ್ಥೆ ಆಯ್ಕೆಯಾಗಿದೆ. ಅಂದರೆ ನೋಟಾನು ನಾವು ಚಲಾಯಿಸಬಹುದು. ಅಂದರೆ ಈ ವ್ಯಕ್ತಿ ನಾವು ವೋಟ್ ಹಾಕಬೇಕು, ಯಾರಿಗೂ ವೋಟ್ ಹಾಕೋದಿಲ್ಲ ಅಂತ ಅಂದಾಗ ಅದರಲ್ಲೊಂದು ಆಪ್ಷನ್ ಇರುತ್ತೆ ನೋಟಾ ಅಂತ, ಅಂದರೆ ಅಭ್ಯರ್ಥಿಗಳನ್ನು ತಿರಸ್ಕರಿಸುವ ವ್ಯವಸ್ಥೆ ಇದೆ. ಸೊ ಅದನ್ನು ಸಹ ನಾವಿಲ್ಲಿ ಆಯ್ಕೆ ಮಾಡಬಹುದು. ಸೊ ನೆಕ್ಸ್ಟ್ ಒಂದು ಸುಧಾರಣೆ ಹೇಳಬೇಕಾದ್ರೆ ಗುರುತಿನ ಚೀಟಿ ಅಂತ ಕರಿತೀವಿ, ವೋಟರ್ ID ಅಂತ ಕರಿತೀವಿ. 1993ರಲ್ಲಿ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾದ TN ಶೇಷನ್ ರವರು ಮತದಾರರ ಗುರುತಿನ ಚೀಟಿಯನ್ನು ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದರು. ಇದನ್ನು 10 ಅಂಕಕ್ಕೆ ಅಂತ ನೀವು ಓದ್ತಾ ಇದ್ದೀರಲ್ಲ, ಇದು 2 ಅಂಕಕ್ಕೆ, 4 ಅಂಕ, 5 ಅಂಕಕ್ಕೆ, 1 ಅಂಕಕ್ಕೆ ಸಹ ನಿಮಗೆ ಉಪಯೋಗವಾಗುತ್ತೆ. ಏನಾಗುತ್ತೆ, ಗುರುತಿನ ಚೀಟಿ ನೋಡಿ 1993ರಲ್ಲಿ TN ಶೇಷನ್ನರವರು ಏನು ಮಾಡ್ತಾರೆ, ಇಲ್ಲಿ ಇದನ್ನು ಕಡ್ಡಾಯಗೊಳಿಸ್ತಾರೆ. ಈ ಆದೇಶದಿಂದ ಮತದಾರರು ಮತದಾನವನ್ನು ಚಲಾಯಿಸಲು ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ತರಬೇಕಿತ್ತು. ಸಿಂಪಲ್ ಆಗಿ ಹೇಳಬೇಕಾದ್ರೆ ನಾವು ಚುನಾವಣೆಯಲ್ಲಿ ಮತದಾನ ಮಾಡಬೇಕಾದರೆ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಮಾಡಲಾಯಿತು. ಕಾರಣ ನಕಲಿ ಮತದಾನವನ್ನು ತಡೆಯಲು. ಸೊ ಇದರಿಂದ ಏನೇನು ಪ್ರಯೋಜನಗಳು ಇವೆ ಅಂತ ನೋಡ್ತಾ ಹೋಗೋಣ. ಮತ ಚಲಾಯಿಸಲು ಗುರುತಿನ ಚೀಟಿ ಅವಶ್ಯಕವಾಗಿದೆ. ಮತ್ತು ಇನ್ನು ಎದಕ್ಕೋಸ್ಕರ ವೋಟರ್ ID ಹೆಲ್ಪ್ ಆಗುತ್ತೆ ಅಂದರೆ ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ವೋಟರ್ ID ಸಹಾಯಕವಾಗುತ್ತೆ, ಪಾಸ್ಪೋರ್ಟ್ ಪಡೆಯಲು ಸಹಾಯಕವಾಗುತ್ತೆ. ಸೊ ನೆಕ್ಸ್ಟ್ ಕೊನೆಯದಾಗಿ ನೋಡಬೇಕಾದ್ರೆ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅವರ ಆಸ್ತಿಯ ಘೋಷಣೆ, ಶಿಕ್ಷಣದ ಹಿನ್ನೆಲೆ, ಅಪರಾಧದ ಹಿನ್ನೆಲೆಯನ್ನು ಘೋಷಿಸುವುದನ್ನು ಕಡ್ಡಾಯಗೊಳಿಸಿದೆ. ಅಂದರೆ ಚುನಾವಣೆಯಲ್ಲಿ ನಿಲ್ತಕ್ಕಂಥ ವ್ಯಕ್ತಿಗಳು ಏನು ಮಾಡಬೇಕು, ಅವರ ಆಸ್ತಿ ಎಷ್ಟು ಇದೆ ಅಂತ ಘೋಷಣೆ ಮಾಡಬೇಕು. ಸೊ ನಾವು ಸಿಂಪಲ್ಲಾಗಿ ಹೇಳಬೇಕಾದ್ರೆ ಕೆಲವರು ಒಂದು 10-15 ವರ್ಷ MLA MP ಆಗಿರ್ತಾರೆ. ಆವಾಗ MLA MP ಆಗೋದಕ್ಕಿಂತ ಮುಂಚೆ ಆಸ್ತಿ 5-10 ಲಕ್ಷ ಇರ್ತಕ್ಕಂಥದ್ದು 5-10 ವರ್ಷದಲ್ಲಿ ಸಾವಿರಾರು ಕೋಟಿ ಬೆಳೀತಕ್ಕಂಥ, ಅಂದರೆ ನಮ್ಮ ಆಸ್ತಿ ಎಷ್ಟಿದೆ ಅಂತ ಘೋಷಣೆ ಮಾಡಬೇಕು. ನೆಕ್ಸ್ಟ್ ಒನ್ ಅಪರಾಧದ ಹಿನ್ನೆಲೆ, ಏನಾದರೂ ಕ್ರೈಮ್ ಹಿಸ್ಟ್ರಿ ಇದ್ದರೆ ಅದು ಸಹ ಅಲ್ಲಿ ಘೋಷಣೆ ಮಾಡಬೇಕು, ಇದು ಕಡ್ಡಾಯವಾಗಿದೆ. ಕೊನೆಯದಾಗಿ ನೋಡಬೇಕಾದ್ರೆ ಹೀಗೆ ಉಪಸಂಹಾರದಲ್ಲಿ ಬರೀಬೇಕು. ಹೀಗೆ ಚುನಾವಣಾ ಆಯೋಗವು ತನ್ನ ಅನೇಕ ಅಂಶಗಳ ಮೂಲಕ ಕಲುಷಿತಗೊಂಡಿದ್ದ ಭಾರತ ಚುನಾವಣಾ ಪದ್ಧತಿಯಲ್ಲಿ ಶೀಘ್ರ ಬದಲಾವಣೆಯನ್ನು ತಂದಿದೆ ಅಂತ ಇದರಲ್ಲಿ ಕೊಡಲಾಗಿದೆ. ಅಂದರೆ ಅಷ್ಟೇ, ಚುನಾವಣಾ ಆಯೋಗ ನನ್ನ ಪ್ರಕಾರ ಭ್ರಷ್ಟಾಚಾರ ಅಥವಾ ಚುನಾವಣೆಯಲ್ಲಿ ನಡೀತಕ್ಕಂಥ ಅವ್ಯವಹಾರಗಳನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಪಟ್ಟರೂ ಸಹ ಭಾರತ ದೇಶದಲ್ಲಿ ಅದು ಸಾಧ್ಯವಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.